ಎಸ್ ಬಿ ಐ ಕ್ರೆಡಿಟ್ ಕಾರ್ಡನ್ನು ಕ್ಲೋಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಮಾಡಬೇಕಂದ್ರೆ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಟೈಪ್ ಮಾಡಿ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಅಂತ. ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ಪಾಸ್ವರ್ಡನ್ನು ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಆಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಎಸ್ ಬಿ ಐ ಕ್ರೆಡಿಟ್ ಕಾರ್ಡನ್ನು ಕ್ಲೋಸ್ ಮಾಡಬೇಕಂದ್ರೆ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಯಾವುದೇ ಪೆಂಡಿಂಗ್ ಬಿಲ್ಸ್ ಇರಬಾರ್ದು. ಪೆಂಡಿಂಗ್ ಇತ್ತು ಅಂದರೆ ಪೇ ಮಾಡಬೇಕಾಗುತ್ತೆ. ಸೊ ಅದು ಪೇ ಮಾಡೋದು ಹೇಗೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಸೊ ಅದು ಐ ಕಾರ್ಡಲ್ಲಿ ಈಗ ಡಿಸ್ಪ್ಲೇ ಆಗ್ತಾ ಇರ್ಬೋದು ನಿಮಗೆ. ಸೊ ಅದನ್ನು ನೋಡಿಕೊಂಡು ನೀವು ಎಷ್ಟು ಅಮೌಂಟ್ ಡ್ಯೂ ಇದೆಯೋ ಅದಿಷ್ಟು ಕಂಪ್ಲೀಟಾಗಿ ಪೇ ಮಾಡಿ. ಸೊ ನಂತರ ನೀವು ಕ್ಲೋಸ್ ಮಾಡಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಸ್ಟೇಟ್ಮೆಂಟ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಕೆಳಗಡೆ ನಿಮಗೆ ಸರ್ವಿಸ್ ಅಂತ ಇದೆ. ಈ ಒಂದು ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಚೇಂಜ್ ಕಾರ್ಡ್ ಪಿನ್ ಮತ್ತು ಮ್ಯಾನೇಜ್ ಕಾರ್ಡ್ ಯೂಸೇಜ್ ಅಂತ ಇದೆ. ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಕಾರ್ಡ್ ಕ್ಲೋಸರ್ ರಿಕ್ವೆಸ್ಟ್ ಅಂತ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಕಾರ್ಡ್ ಕ್ಲೋಸರ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸೆಲೆಕ್ಟ್ ದ ಕಾರ್ಡ್ ಟು ಬಿ ಕ್ಲೋಸ್ಡ್ ಅಂತ ಇದೆ. ಸೆಲೆಕ್ಟ್ ರೀಸನ್ ಫಾರ್ ಕಾರ್ಡ್ ಕ್ಲೋಸರ್ ಅಂತ ಇದೆ. ಜಸ್ಟ್ ನೀವೇನು ಮಾಡ್ಬೇಕಂದ್ರೆ ಸೆಲೆಕ್ಟ್ ದಿ ಕಾರ್ಡ್ ಟು ಬಿ ಕ್ಲೋಸ್ಡ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೈಮರಿ ಕಾರ್ಡ್ ಅಂತ ಇದೆಯಲ್ಲ, ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ರೀಸನ್ ಫಾರ್ ಕಾರ್ಡ್ ಕ್ಲೋಸರ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ಸೆಲೆಕ್ಟ್ ರೀಸನ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಕೆಳಗಡೆ ಇದೆ ಕಾಣ್ತಾ ಇರ್ಬೋದು ನಿಮಗೆ ಸೆಲೆಕ್ಟ್ ರೀಸನ್ ಫಾರ್ ಕಾರ್ಡ್ ಕ್ಲೋಸರ್ ಅಂತ ಇದೆ. ಲೋ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅಂತ ಇದೆ, ಮತ್ತು ಟೂ ಮೆನಿ ಕ್ರೆಡಿಟ್ ಕಾರ್ಡು, ಮತ್ತು ನಿಮಗೆ ಕಾಣ್ತಾ ಇರ್ಬೋದು ಫೈನಾನ್ಷಿಯಲ್ ಇಶ್ಯೂಸ್, ಅದರ್ ಫೀಸ್ ಚಾರ್ಜಸ್, ಸರ್ವಿಸ್ ರಿಲೇಟೆಡ್ ಇಶ್ಯೂಸ್. ನಿಮಗೆ ಲಾಸ್ಟ್ ಆಪ್ಷನ್ಸ್ ಕಾಣ್ತಾ ಇರ್ಬೋದು ಅದರ್ಸ್ ಅಂತ ಇದೆ. ಲೋ ಕಾರ್ಡ್ ಯೂಸೇಜ್ ಅಂತ ಇದೆ. ನೀವೇನು ಮಾಡ್ಬೇಕಂದ್ರೆ ಇದು ಯಾವುದೇ ರೀಸನ್ ಕೊಡೋಕೆ ಹೋಗಬೇಡಿ. ಸೊ ಇದಕ್ಕೆ ಕರೆಕ್ಟಾದ ರೀಸನ್ ಕೊಡಬೇಕಂದ್ರೆ ಲೋ ಕಾರ್ಡ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಓಕೆ, ಡನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ಕೆಳಗಡೆ ಕಂಟಿನ್ಯೂ ಅಂತ ಇದೆ. ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಫೀಚರ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಯುವರ್ ಕಾರ್ಡ್ ಅಂತ ಇದೆ. ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಮಾಡಿಬಿಡಿ. ಇಲ್ಲಿ ಕಾರ್ಡನ್ನು ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ ಆಲ್ರೆಡಿ. ರೀಸನ್ ಫಾರ್ ಕಾರ್ಡ್ ಕ್ಲೋಸರ್ ಅಂತ ಇದೆ. ಲೋ ಕಾರ್ಡ್ ಯೂಸೇಜ್ ಅಂತ ಇದೆ. ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ನಿಮಗೆ ಕಾಣ್ತಿರೋದು ಇಲ್ಲಿ ಒಂದು ಸಲ ಓದ್ಕೊಳ್ಳಿ. ಐ ಹಿಯರ್ ಬೈ ಕನ್ಫರ್ಮ್ ದಟ್ ಐ ವಿಶ್ ಟು ಪ್ರೊಸೀಡ್ ವಿತ್ ದ ಕಾರ್ಡ್ ಕ್ಲೋಸರ್ ರಿಕ್ವೆಸ್ಟ್ ಅಂತ ಇದೆ. ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ಒ ಟಿ ಪಿ ಅಂತ ಬರುತ್ತೆ. ಸೊ ಒ ಟಿ ಪಿನ ಎಂಟರ್ ಮಾಡಿ. ಒ ಟಿ ಪಿನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಲೋಡ್ ಆಗ್ತಾ ಇದೆ. ನಿಮಗೆ ಕಾಣ್ತಾ ಇದೆಯಾ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನಿಮಗೆ ಕಾಣ್ತಾ ಇರ್ಬೋದು ಗೋ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನೀವು ಎಸ್ ಬಿ ಐ ಕ್ರೆಡಿಟ್ ಕಾರ್ಡನ್ನ ಕ್ಲೋಸ್ ಮಾಡ್ಕೋಬೋದು. ಈ ರೀತಿಯಾಗಿ ಕಂಪ್ಲೀಟಾಗಿ ಕ್ಲೋಸ್ ಆಯಿತು. ಸ್ವಲ್ಪ ದಿನ ಆದಮೇಲೆ ಸೊ ನಿಮ್ಮ ಅಪ್ಲಿಕೇಶನ್ ಕೂಡ ಸೊ ಬ್ಲ್ಯಾಕ್ ಆಗುತ್ತೆ. ಈ ಅಪ್ಲಿಕೇಶನ್ ವರ್ಕ್ ಆಗೋದಿಲ್ಲ, ಕಾರ್ಡ್ ಕೂಡ ವರ್ಕ್ ಆಗೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.